ನೋಡಪ್ಪ ಯಾವ ಪಾಟಿ ಗುಳ್ಳೆಗಳಾಗವೆ. ಏನು ಹಚ್ಚಕ್ಕಿಲ್ಲ ಅಂತೀಯಲ್ಲ. ಬಗ್ಗೆ ನೀನೇ ಗಮನ ಕೊಡ್ಬೇಕಲ್ವೇ? ನನಗೆ ನಾನು ಬೇಡ ಅನ್ನಕ್ಕೆ ನಾನು ಯಾಕೆ ಅಜ್ಜಿ ಗಮನ ಕೊಡಬೇಕು? ಹಿಂಗನ್ಬೇಡ ಕಣಪ್ಪ. ಸ್ನೇಹ ಇದ್ದಿದ್ರೆ ನೀಂಗೆ ಹೇಳ್ತಿದ್ದ. ನಾನು ಹೇಳಿದ್ರು ಅವಳು ಬಿಡ್ತಿರ್ಲಿಲ್ಲ ಅಜ್ಜಿ. ನನಗಿಂತ ಸಾನೆ ಪ್ರೀತಿ ಮಾಡೋ ಜೀವ ಇದು. ನನಗೇನೋ ಹುಳ ಕಚ್ಚೋದು ಗೊತ್ತಾಗಿದ್ದಿದ್ರೆ ಅವ್ರ ಕಣ್ಣಾಗ ನೀರು ಬಂದಿರೋದು. ಆ ಹುಳ ಯಾವುದೋ ಅಂತ ಹುಡ್ಕೊಂಡೋಗಿ ಶಿಕ್ಷೆ ಕೊಟ್ಟಿರೋರೇನೋ. ನಮ್ಮೋರಿಂದ ನಾನೇ ಇದ್ದಂಗೆ ಆಗ್ಬಿಟ್ಟೈತೆ ಅಜ್ಜಿ. ಇಷ್ಟೊಂದು ಪ್ರೀತಿಸೋ ಈ ಜೋಡಿನ ಯಾಕದೆ ಇದ್ರೆ ನೀನು ದೂರ ಮಾಡಿದೆ? ಇದೇನಜ ನಿನ್ನ ಕೈ ಸುಖಂಗಿದ್ದು ಒಳ್ಳೆ ಚಿಕ್ಕ ಹುಡುಗಿ ಕೈ ಆದಂಗೆ ಆಗ್ಬಿಟ್ಟೈತೆ. ಇಲ್ಲಪ್ಪ, ಎಣ್ಣೆ ಕೈ ಆಗಿತ್ತಲ್ಲ ಅದಕ್ಕೆ ನಿಂಗೆ ಅನ್ನಿಸ್ತಾ ಇದೆ. ಸರಿ ಬೇರೆ ಔಷಧಿ ಹೆಚ್ಚಾಗಿದೆ, ನಿಮ್ಮ ಮನೆಗೂ. ಹಾಂ, ಪುಟ್ಟಮ್ಮಿಗೆ ಒಂದು ಮಾತು ಹೇಳು. ಎರಡು ಪುಳಿಯೋಗರೆ, ಎರಡು ವಡ ಪಾರ್ಸಲ್ ಪ್ಲೀಸ್. ಏ ಮಿಕ್ಸಿ ಕಾಳಿ ಯಾವಾಗ ಬಂದ್ರಲ್ಲ? ಜಸ್ಟ್ ನಾವ್. ಏ ಬನ್ರಪ್ಪ, ತಿಂಡಿ ತಿನ್ನಿ. ಇಲ್ಲ ಪುಟ್ಟಕ್ಕ, ಆಯ್ತು ನಮ್ಮದು. ಅವೇ ನಿನ್ನ ತಾವು ಒಸಿ ಮುಖ್ಯವಾದ ವಿಷಯ ಮಾತಾಡಬೇಕು. ಬಾರವೇ. ಮುಖ್ಯವಾದ ವಿಷಯನಾ? ಯೋನ್ ಯೋಳ್ಳ ಅವೇ ಇಲ್ಲೆಲ್ಲರೂ ಅವ್ರೆ ಮಾತಾಡೋಕೆ ಹಾಕಿಲ್ಲ. ಬಾರವೇ ಪುಟ್ಟಕ್ಕ, ಬಾಬು ನೀವು ಬನ್ನಿ. ಓ, ಬೆಂಗಳೂರು ಗಾಡಿ ಲೆಕ್ಕದ ವಿಷಯನಾ? ಅದನ್ನ ಏಳನ್ನಲ್ಲ ನೀವೇ ನೋಡ್ಕೊಳ್ಳಿ ಅಂತ. No, it's not that. It's something very important. Come please. ಬಾರವೇ. ಅದೇನು ನೋಡಮ್ಮ, ಬಾರವ. ಏ ಮುತ್ತು, ಹೊಸಿ ಹೋಟ್ಲು ನೋಡ್ಕೊಳ ಬಂದ. ಅದೇನು ಏಳ್ಳ? ಅದೇ ಬಿ, ನಾವು ಬೆಂಗಳೂರಿನಾಗೆ ಹೊಸ ಮೆಸ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ. ಮೆಸ್ಸೇಜ್ ಚೆನ್ನಾಗಿ ಮಾತಾಡಬೇಡ ಅಂತ ಹೇಳಿದ್ನಲ್ಲ ಕಾಳಿ. ಓಸಿ ಪೂರ್ತಿ ವಿಷಯ ಹೇಳಗಂಟ ಸುಮ್ಕೆ ರವಿ. ಅವಿ ಹೆಂಗೂ ನಿನಗೆ ಬೆಂಗಳೂರು ಬರೋದಕ್ಕೆ ಕಷ್ಟ ಆಯ್ತದೆ. ಅದಕ್ಕೆ ಮಂಡ್ಯ ಟೌನ್ನಾಗೆ ಒಂದು ಜಾಗ ಹುಡುಕಿದ್ದೀವಿ. ಅಲ್ಲೇ ಹೊಸ ಮೆಸ್ ಶುರು ಮಾಡುಮ ಅಂತ. ನೀನೇ ಹೇಳ್ತೀಯ? ಈ ಐಡಿಯಾ ಮಿಕ್ಸ್ ಇದೆಯಾ? ಇಲ್ಲ ಕಾಳಿ, ಹೊಸ ಮೆಸ್ ಅಂದರೆ ನನಗೀಗ ಹೊಸಿ ಕಷ್ಟ ಆಯ್ತದೆ. ಅವಿ ಕಷ್ಟ ಏನೂ ಹಾಕಿಲ್ಲ, ನಾವೆಲ್ಲ ಇರ್ತೀವಲ್ಲ.
ನೀನು ಮೆಸ್ ಶುರು ಮಾಡು. ನೀನೇನು ಅಂದ್ಕೊಂಡಿದ್ಯಾ ಆ ಗುರಿ ಸಾಧನೆ. ಬಾ, ನನಗೂ ಪುಟ್ಟಣ್ಣ ಹೇಳೋದು ಸರಿ ಅನಿಸ್ತಾಯ್ತು. ಮಂಡ್ಯ ನಗರ ಅಂದರೆ ವ್ಯಾಪಾರ ಸಂದಾಕೆ ಆಯ್ತದೆ. ಇವರು ನಾವು ಕೈ ಜೋಡಿಸ್ತೀವಿ, ಸಹಾಯ ಮಾಡ್ತೀವಿ ಅಂತವ್ರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಬಲ ನಿಂಗೆ? ನೋಡವಿ, ನಮ್ಮ ಸ್ನೇಹ ಇದ್ದಿದ್ರು ಇದನ್ನೇ ಹೇಳ್ತಿದ್ಲು. ಸುಮ್ಮನೆ ಒಳ್ಳೆ ಮನಸ್ಸಿಂದ ಶುರು ಮಾಡು. ಸಹನ, say yes please. ಪುಕ್ಕಣಿಗೆ ಒಪ್ಕೊಂಬಿಡು. ನೀವೆಲ್ಲರೂ ಹೇಳ್ತಿದ್ದೀರ ಅಂದ್ಮ್ಯಾಕೆ ಸರಿ ಆಯಿತು ಮಾಡಮ್ಮ. ಮಾಡಿದ್ರು ಮಾಡ್ಬಿಡ್ತಾಳೆ. ಹ್ಞೂ, ಮತ್ತೆ ನೀವು ಮತ್ತೆ ಹೋಗಿ ಪಂಚಾಯಿತಿ ನಡೆಸ್ಬೇಕಲ್ವಾ, ಅದಕ್ಕೆ ಹೀಗೆ ಮಾಡಿದೆ. ಒಳ್ಳೆ ಹುಡುಗಿ. ನಾನು ಹುಷಾರಾಗಬೇಕು ಅನ್ನೋ ಅಂಬ್ಲ ನನಗಿಂತ ನಿಂಗೆ ಹೆಚ್ಚಾಗೈತೆ. ಸ್ನೇಹ, ನೀನು ಆ್ಯಕ್ಟಿವಿಟಿ ಎಲ್ಲ ಮಾಡಿ ಮುಗಿದ್ಮೇಲೆ ಅವಂಗೆ ಈ ಫ್ರೂಟ್ಸ್ ಕೊಡು, ಆಯಿತಾ? ಸರಿ ಅಕ್ಕ, ಅಲ್ಲೇ ಇಡ್ತೀರಿ. ಸ್ನೇಹ, ಅವಂಗೆ ಬೆಳಿಗ್ಗೆ ಮಾತ್ರೆ ಕೊಡಬೇಕಿತ್ತು, ಕೊಟ್ಟಿದ್ಯಾ? ಆಗಲೇ ಕೊಟ್ಟೆ ಅಕ್ಕ. ಅದು ಸ್ನೇಹ, ಡಾಕ್ಟರ್ ಹೊಸ ಸಿರಪ್ ಬರ್ದಿದ್ರಲ್ವಾ, ಅದನ್ನು ಕೊಟ್ಟಿದ್ಯಾ? ಅದನ್ನು ಕೊಟ್ಟಿದ್ದೀನಕ್ಕ. ಬಸ್ಸು, ನೀನು ಆಗಲೆಲ್ಲ ಈ ಹುಡುಗಿನ ಸ್ನೇಹ ಸ್ನೇಹ ಅಂತ ಕರಿತಿದ್ರೆ ನನಗೆ ನನ್ನ ಸೊಸೆ ಸ್ನೇಹ ಗೆಪ್ತಿಗೆ ಬರ್ತಾಳೆ. ಅವಳು ತವ ಮಾತಾಡಬೇಕು ಅಂತ ಅನಿಸುತ್ತೆ. ಬಸ್ಸು, ಒಂದು ಕಿತ್ತ ಸ್ನೇಹಕ್ಕೆ ಫೋನ್ ಮಾಡು, ಅವಳು ತವ ಮಾತಾಡ್ಬೇಕು ನಾನು. ಯಾಕಂಗೆ ಮಕ ನೋಡ್ಕೊಂಡು ನಿಂತಿದ್ಯಾ ಬಸ್ಸು? ಫೋನ್ ಮಾಡು. ಅವ್ವ, ಸ್ನೇಹ ಈಗ ಕೆಲಸದಲ್ಲಿ ಬ್ಯುಸಿ ಇರ್ತಾಳೆ, ಫೋನ್ ತೆಗಿಯೋಕ್ಕಿಲ್ಲ. ನಮ್ಮ ತವ ಮಾತಾಡೋಕ್ಕಾಗದೇ ಇರೋಂಥ ಕೆಲಸನಾ? ಸ್ನೇಹ ನೋಡಿ ಅದು 8 ದಿನ ಆಗವಾಯ್ತು. ನೋಡೋಕ್ಕಂತೂ ದೂರ, ಒಂದ್ಕಿತ ಅವಳು ತವ ಮಾತಾಡೋದ್ರು ಮಾತಾಡಮ್ಮ. ಫೋನ್ ಮಾಡು. ಇಲ್ಲಾಂದರೆ ನೋಡು, ಕಂಟಿ ಬರಲಿ, ಅವ್ನಿಗೆ ಹೇಳ್ತೀನಿ ಯಾವ ತರಬೇತಿನೂ ಬೇಕಾನಿಲ್ಲ, ಏನೂ ಇಲ್ಲ, ಮೊದಲು ಹೋಗಿ ನನ್ನ ಸೊಸೆನ ಕರ್ಕೊಂಡು ಬಾ ಅಂತ. ಅವ್ವ, ಅಣ್ಣಯ್ಯ ಹಾಗೆಲ್ಲ ಹೋಗಿ ಕರ್ಕೊಂಬರಕ್ಕಾಗಲ್ಲ ಅವ್ವ. ಮತ್ತೆ ಫೋನರ ಮಾಡು. ಅವಳು ತೆಗಿಯಲ್ಲ, ಕೆಲಸದಲ್ಲಿರ್ತಾಳೆ. ಒಂದ್ಕಿತ ಮಾತಾಡೋದು ಆಚೆಯ ಮಾಡು ಬಸ್ಸು. ಅಕ್ಕ, ಅಮ್ಮೋರು ಅಷ್ಟು ಸತಿ ಕೇಳ್ತಾ ಇದ್ದಾರೆ, ನೀವು ಸ್ನೇಹಕ್ಕಂಗೆ ಒಂದು ಸತಿ ಫೋನ್ ಮಾಡಿ. ಅಕ್ಕ, ನೀವು ಸ್ನೇಹಕ್ಕಂಗೆ ಫೋನ್ ಮಾಡಿಕೊಡಿ, ಅಮ್ಮೋರು ಮಾತಾಡ್ತಾ ಇರಲಿ, ನಾ ಅಷ್ಟೊತ್ತಿಗೆ ಹೋಗಿ ಅಮ್ಮವ್ರಿಗೆ ಶಾಖಕ್ಕೆ ಬಿಸಿನೀರು ತಂದು ಕೊಡ್ತೀನಿ, ಸರಿನಾ? ಯೋನ್ ಯೋಚನೆ ಮಾಡ್ತಿದ್ಯಾ ಬಸ್ಸು? ಫೋನ್ ಮಾಡು.
ಬಸ್ಸು ಯಾರಿಗೆ ಫೋನ್ ಮಾಡ್ತಿದ್ಯವ್ವ? ಅವ್ವ ಬಸ್ಸು ನನ್ನ ಸೊಸೆಗೆ ಫೋನ್ ಮಾಡ್ತಾವಳೆ. ಹಲೋ ಸ್ನೇಹ. ಬಸವತ್ಗೆ ಹೇಗಿದ್ದೀರಾ? ನಾನು ಹೇಳಿಲ್ವೇ ನನ್ನ ಸೊಸೆ ಫೋನ್ ತೆಗಿತಾಳೆ ಅಂತ. ಇಲ್ಲಿ ಕೊಡಲಿ ಕೊಡು. ಹಲೋ ಸ್ನೇಹ. ಹಲೋ ಅತ್ತೆ, ನಿಮ್ಮ ಧ್ವನಿ ಕೇಳಿ ಎಷ್ಟು ದಿವಸ ಆಯಿತು. ನೀವು ಯಾವಾಗ ಕಂಡುಬಿಡ್ತೀರೋ ಅಂತ ನಾವೆಲ್ಲರೂ ಆಸ್ಪತ್ರೆಯಲ್ಲಿ ಕಾಯ್ತಾ ಇದ್ವಿ. ಸಾರಿ ಅತ್ತೆ, ನೀವು ಆಸ್ಪತ್ರೆಯಲ್ಲಿ ಇರಬೇಕಾದ್ರೇ ನಾನು ಟ್ರೈನಿಂಗ್ಗೆ ಅಂತ ಇಲ್ಲಿಗೆ ಬರಬೇಕಾಯ್ತು. ನೀವು ಇವಾಗ ಹೇಗಿದ್ದೀರಾ? ನೀವು ಆಸ್ಪತ್ರೆಯಿಂದ ಮನೆಗೆ ಬಂದಾಯ್ತಾ? ಹೂನವ್ವ, ಈಗ ಮನೆಯಲ್ಲೇ ಮಾತಾಡ್ತೀವಿ. ಇನ್ನೂ ಹಂಗೆ ನಿಂತ್ಕೊಂಡಿದ್ಯಲ್ಲ ಬಸ್ಸು, ಫೋನ್ ಮಾಡು. ಅಕ್ಕ, ನೀವು ಸ್ನೇಹಕ್ಕಂಗೆ ಫೋನ್ ಮಾಡಿಕೊಡಿ, ಅಮ್ಮವ್ರು ಮಾತಾಡ್ತಾ ಇರಲಿ. ನಾ ಅಷ್ಟೊತ್ತಿಗೆ ಹೋಗಿ ಅಮ್ಮವ್ರಿಗೆ ಶಾಖಕ್ಕೆ ಬಿಸಿನೀರು ತಂದು ಕೊಡ್ತೀನಿ, ಸರಿನಾ? ಅಕ್ಕ, ನನ್ನ ಫೋನಿಗೆ ಫೋನ್ ಮಾಡಿ. ಸಾರಿ ಅತ್ತೆ, ನಿಮ್ಮ ಪ್ರಜ್ಞೆ ಬಂದಾಗ ನಿಮ್ಮ ಪಕ್ಕ ಇದ್ದು ನಾನು ನಿಮ್ಮನ್ನ ನೋಡ್ಕೊಳಕ್ಕಾಗಲಿಲ್ಲ. ಏನು ಮಾಡೋದು, ನನ್ನ ಕೆಲಸನೇ ಅಂಥದ್ದು. ಅಯ್ಯ ಹೋಗ್ಲಿ ಬಿಡವ, ಇಲ್ಲ ನಾನು ನೋಡ್ಕೊಳ್ಳೋಕ್ಕೆ ಅಂತ ಎಲ್ಲರೂ ಅವರೇ, ನೀನೇ ಅಲ್ಲಿ ಒಂಟಿಯಾಗಿರೋದು. ನೀನು ನನ್ನ ಚಿಂತೆ ಮಾಡಬೇಡ, ನಿಂಗೆ ಏನೂ ಆಗಲಿಲ್ಲ ತಾನೇ? ಇಲ್ಲ ಅತ್ತೆ, ನನಗೇನಾಗಿಲ್ಲ, ಚಿಕ್ಕ ಪುಟ್ಟ ಗಾಯ ಆಗಿತ್ತಷ್ಟೆ. ಎಲ್ಲ ಗಾಯ ನೋವು ನೀವೇ ತಗೊಂಡು ನನ್ನ ಕಾಪಾಡಿದ್ರಿ. ಅಯ್ಯೋ ಬೂಡವ, ನನಗೆ ಏನಾದರೂ ಪರವಾಗಿಲ್ಲ, ಆದರೆ ನಿಂಗೆ ಏನೂ ಆಗಲಿಲ್ವಲ್ಲ, ನಂಗೆ ಆಟ ಸಾಕು. ಅತ್ತೆ, ನಾನಿಲ್ಲ ಅಂತ ಚಿಂತೆ ಮಾಡಬೇಡಿ. ನೀವು ಆರೋಗ್ಯದ ಕಡೆ ಗಮನ ಕೊಡಿ. ಟೈಮ್ಗೆ ಊಟ ತಿಂಡಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿ. ಡಾಕ್ಟರ್ ಹೇಳಿದ ಥರನೇ ನೀವಿರಬೇಕು, ಸರಿನಾ? ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ ಕಣವ. ನನ್ನ ನೋಡ್ಕೊಳಕ್ಕೆ ಅಂತ ಅದ್ಯಾರೋ ನಿನ್ನ ಹೆಸರು ಹುಡುಗಿನೇ ಕಳ್ಸವನೆ. ಓ, ನಮ್ಮನೇಲಿದ್ದಿದ್ದು ಸ್ನೇಹ ಬಂದಿದ್ದಾಳಾ? ಅವಳೆಯ ಒಳ್ಳೆ ಹುಡುಗಿ, ನನ್ನ ಬೋಸ್ ಅಂದಾಗ ಮಾಡ್ಕೊತಾವಳೆ. ಸರಿ ಅತ್ತೆ, ಆರೋಗ್ಯದ ಕಡೆ ಗಮನ ಕೊಡಿ. ನನಗೆ ಕೆಲಸ ಇದೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು ಕಣವ, ನೀನು ಆಟಯ್ಯ, ಹುಷಾರು. ನನ್ನ ಸೊಸೆ ಜೊತೆ ಮಾತಾಡಿ ಈಗ ಮನಸ್ಸಿಗೆ ಬಸಿ ಸಮಾಧಾನ ಆಯಿತು. ಅವಿ, ಹೆಂಗಿದೆ ಜಾಗ? ಯಾಕವಿ, ನಿನಗೆ ಜಾಗ ಇಷ್ಟ ಆಗ್ಲಿಲ್ವೇ? ಅಯ್ಯೋ ಹಂಗ್ಯೋನು ಇಲ್ಲ ಕಳಿ, ಬೋಸ್ ಅಂದಾಗೈತೆ. ವಸ್ತುಗಳನ್ನೆಲ್ಲ ಎಲ್ಲೆಲ್ಲಿ ಇಡುಮಂತ ಯೋಚನೆ ಮಾಡ್ತಿದ್ದೆ. ಪರವಾಗಿಲ್ಲ ಕಣವಿ, ನಾವು ನಿನಗೆ ಜಾಗ ತೋರಿಸುಮ ಅಂತ ಬಂದರೆ ನೀನು ಆಗಲೇ ಮೆಸ್ ಶುರು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? Do you really like this place? ಬೋಯ್ ಇಟ್ಟಾಯ್ತು ಮಿಕ್ಸಿ, ಇಬ್ರಿಗೂ ಟ್ಯಾಂಕ್ಸ್ ಇಂಥ ಜಾಗ ಹುಡ್ಕಿದ್ಕೆ. ಅವಿ, ಮೆಸ್ ಜಾಗ ಹುಡುಕಿದ್ದಲ್ಲ ಮಿಕ್ಸಿನೇಯ.
ಆದರೆ ಮಾತುಕತೆ ಆಡಿದಲ್ಲ ನಾನೇ. ಸರಿ ಬನ್ನಿ ಇದನ್ನೆಲ್ಲ ಎಲ್ಲೆಲ್ಲಿ ಇಡುಮ ಅಂತ ನೋಡಮ್ಮ. Your smile makes me happy. I love you, but I really don't know how to express my feelings. ಅವಿ ಸರಿ ನೀವು ಹೊರಡುಮ, ಇನ್ನು ತಯಾರಿ ಮಾಡ್ಕೊಳ್ಳೋದು ಸ್ಯಾನೆ ಐತೆ. ಸರಿ ಮಿಕ್ಸಿ ಕಮ್. You guys carry on. I've got some work. ಹಾ ಸರಿ ಕಣ್ಣ ಮಿಕ್ಸೆ. ಅವಿ ಬರವಿ, ನಾವಿಬ್ರು ಬೈಕ್ನಾಗ ಹೋಗುಮ. I have to propose Sahana before we start opening this mess. ಸರಿ ಗಂಟೆ ಹೆಂಗಿದೆವಾ? ನಾನು ಸಂದಕ್ಕೆ ಇದ್ದೀನಿ ಮಗ. ನಿಂಗೆ ನೆನ್ನೆ ಏನೋ ಜೇನುಣ ಕಚ್ಚಿತ್ತಂತೆ, ಅವ್ವ ಹೇಳಿದ್ಲು. ಹೆಂಗತ್ತೆ ಮಗ, ನೋವಿದೆಯಾ? ನೋವೇನಿಲ್ಲವ, ಎಲ್ಲ ಸರೋಯ್ತು. ಕಂಟಿ ಎಲ್ಲಿ ಈ ಅವ್ವನ ಮುಖ ನಡಿ, ಇವನಾರ ಬದಲಾವಣೆ ಆಯ್ತಾ ಏಳು ನೋಡುಮ್ಮ. ನನ್ನ ಬಂಗಾರ ನೋಡೋಣ ನಂಗೆ ಗೊತ್ತಾಗಿಲ್ವೇ? ಮುಖ ತುಂಬ ಕಳೆ ತುಂಬ್ಕೊಂಡೈತೆ, ಏನೋ ಖುಷಿ ಖುಷಿ ಇದ್ದಂಗೈತೆ. ನೋಡ್ದೆ ಬಸ್ಸು, ನನ್ನ ಮಗ ಏಟು ಬಿರ್ನೆ ಕಂಡಿಡ್ದ್ಬಿಟ್ಟ ಅಂತ. ಹೌದವ, ಅಣ್ಣಯ್ಯಂಗೆ ನೀನು ಹೇಗಿದ್ರು ಗೊತ್ತಾಗ್ಬಿಡುತ್ತೆ. ಕಂಟಿ, ನಾನು ಖುಷಿಯಾಗಿವ್ನಿ ಅಂತೀವನೋ ಹೇಳ್ಬಿಟ್ಟೆ, ಆದ್ರೆ ಯಾವ ಕಾರಣ ಖುಷಿಯಾಗಿವ್ನಿ ಏಳು ನೋಡುಮ್ಮ. ಅವ್ವ ಇರು ಬಸ್ಸು, ಅವನು ಹೇಳ್ಲಿ. ಏನವ ಅದು? ಅಜ್ಜಿ ಏನು ಹೇಳ್ತಾ? ಓ, ನಾನು ಸೊಸೆದವ ಆಟ ಆಡ್ತಿದ್ದೆ. ಅದು ಅಲ್ಲ, ಅದಕ್ಕೂ ಮ್ಯಾಗೆ. ಹಾ, ಅಪ್ಪ ಏನ ತಗೊಂಬಂದು ಕೊಡ್ತಾ? ಅಯ್ಯ ಅಲ್ಲ ಕಣ್ಮಗ, ಅದು ಅಲ್ವೇ, ಮತ್ತಿನ್ನೇನು? ಅವ ನಂಗೆ ಗೊತ್ತಾಯ್ತಲ್ಲ, ನೀನು ಅದೇನೋ ಅಂತ ಹೇಳ್ಬಿಡು. ಹೋಗು, ನನ್ನ ಮಗ ಭಾರಿ ಜಾಣ ಅನ್ಕೊಂಡ್ರೆ ಗೊತ್ತಾಯ್ತಿಲ್ಲ ಅಂದ್ಬಿಟ್ಟಿಯಲ್ಲ. ಕಟ್ಟಿ, ನಾನಿವತ್ತು ನನ್ನ ಸೊಸೆ ತವ ಮಾತಾಡಿದೆ. ಅದಕ್ಕೆ ಈಟೊಂದು ಖುಷಿಯಾಗಿವ್ನಿ. ಸೊಸೆ ತವನ ಯಾರವ? ಅಯ್ಯ ನಿನ್ನ ಬಸ್ಸು ನೋಡ್ದೆ ಅವನು ಹುಡುಗಾಟನ. ಸೊಸೆ ಅಂದರೆ ಇನ್ಯಾರಲ್ಲ, ನಿನ್ನೇನರು ಸ್ನೇಹ ಅಲ್ವೇ, ಅವಳು ತವನೇ ಮಾತಾಡಿದ್ದು.